ಬೆನ್ನಿಗೆ ತೆರಿಗೆ ಅಸ್ತ್ರ ಪ್ರಯೋಗ ಆಗಿದೆ. ದಿಢೀರ್ ಆಮದು ಸುಂಕ ಏರಿಕೆಯಾಗಿದೆ. ಚಿನ್ನ ಖರೀದಿ ಕನಸಿಗೆ ಇದು ದೊಡ್ಡ ಬರ ಸಿಡಿಲು. ಚಿನ್ನದ ಆಮದು ಸುಂಕ ದಿಢೀರ್ ಅಂತ ಏರಿಕೆ ಮಾಡಿದ್ದಾರೆ. 3 ದಿನಗಳ ಹಿಂದೆ 1 ವರ್ಷದವರೆಗೆ ಚಿನ್ನದ ಖರೀದಿಯನ್ನ ನಿಯಂತ್ರಿಸಿಕೊಳ್ಳಿ, ಅನಾವಶ್ಯಕ ಚಿನ್ನ ಖರೀದಿ ಮಾಡಬೇಡಿ ಅಂತ ಮೋದಿ ಹೇಳಿದ್ರು. ಚಿನ್ನ ಖರೀದಿ ಬೇಡ ಅನ್ನೋ ಮೋದಿ ಮನವಿಯ ಬೆನ್ನಿಗೆ ಈಗ ತೆರಿಗೆಯ ಅಸ್ತ್ರ ಪ್ರಯೋಗ. ದಿಢೀರಂತ ಆಮದು ಸುಂಕ ಏರಿಕೆಯಾಗಿದೆ. ಚಿನ್ನ ಖರೀದಿ ಮಾಡಬೇಕು ಅಂತ ಕನಸು ಕಂಡವರಿಗೆ ಬರ ಸಿಡಿಲು. ಯಾವ ಮಟ್ಟಕ್ಕೆ ಏರಿಕೆಯಾಗಿದೆ ಡೇಟಾ ಸಮೇತ ಕೊಡ್ತೀವಿ ನಿಮಗೆ. ಚಿನ್ನದ ಆಮದು ಸುಂಕ ದಿಢೀರ್ ಏರಿಕೆಯಾಗಿದ್ದು ಬಂಗಾರ ಈಗ ಬಲು ಭಾರ. ಚಿನ್ನದ ಆಮದು ಸುಂಕ ಇದ್ದಿದ್ದು 6% 15% ಮೋದಿ ಸರ್ಕಾರ ಏರಿಸಿದೆ. ಹಾಗಾಗಿ 1 ಗ್ರಾಂ ಚಿನ್ನದ ಬೆಲೆಯಲ್ಲಿ 1200 ರಿಂದ 1500 ರೂಪಾಯಿವರೆಗೆ ಏರಿಕೆಯಾಗಿದೆ. ಇದು ಆರ್ಥಿಕ ಸಂಕಷ್ಟದ ಸುಳಿವು ಕೊಡ್ತಾ ಇದೆಯಾ? ಇನ್ನಷ್ಟು ಬೆಲೆ ಏರಿಕೆಗೆ ಜನ ಸಜ್ಜಾಗಬೇಕಿದೆಯಾ? ಆಮದು ಸುಂಕ ಮೊದಲಿದ್ದೆಷ್ಟು, ಈಗ ಎಷ್ಟು ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಮೊದಲು 6% ಆಮದು ಸುಂಕ ಇತ್ತು, ಈಗ ಅದನ್ನ ಏಕಾಏಕಿ 15%ಗೆ ಏರಿಕೆ ಮಾಡಿದ್ದಾರೆ. ಅಂದ್ರೆ ಏರಿಕೆಯ ಪ್ರಮಾಣನೇ 9% ಇದೆ. 1.5 ಪಟ್ಟು ಜಾಸ್ತಿ ಮಾಡಿದ್ದಾರೆ. 1.5 ಪಟ್ಟು. 6% ಇದ್ದಿದ್ದು 15%ಗೆ ತಗೊಂಡು ಬಂದಿದ್ದಾರೆ. ಡಬಲ್ ಅಲ್ಲ, ಮೋರ್ ದೆನ್ ಡಬಲ್ ಇವಾಗ ಏರಿಕೆ ಮಾಡಿರೋದು. ಮೊದಲು 15,399 ರೂಪಾಯಿ ಇತ್ತು ಅಪರಂಜಿ ಚಿನ್ನ 24 ಕ್ಯಾರೆಟ್. ಈಗ 16,789 ರೂಪಾಯಿ ಆಗಿದೆ. ಅಂದ್ರೆ ಏಕಾಏಕಿ 1,391 ರೂಪಾಯಿ ಏರಿಕೆಯಾಗಿದೆ ಪರ್ ಗ್ರಾಮ್ ಏರಿಕೆಯಾಗಿರೋದು. 24 ಕ್ಯಾರೆಟ್ ಈಗ 22 ಕ್ಯಾರೆಟ್ 14,116 ರೂಪಾಯಿ ಇತ್ತು. ಈಗ ಏಕಾಏಕಿ 15,390 ರೂಪಾಯಿ ಏರಿಕೆಯಾಗಿದೆ. ಅಂದ್ರೆ 1,275 ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕು 1 ಗ್ರಾಂ ಚಿನ್ನ ಎಕ್ಸ್ಟ್ರಾ ಪಡಿಬೇಕು. ಅಂದ್ರೆ ನಿನ್ನೆವರೆಗೆ 14,116 ರೂಪಾಯಿ 1 ಗ್ರಾಂ ಆಭರಣ ಚಿನ್ನ ಅಂದ್ರೆ 22 ಕ್ಯಾರೆಟ್ ಚಿನ್ನ ಕೊಂಡ್ಕೋಬೇಕು ಅಂದ್ರೆ. ಆದ್ರೆ ಈಗ ಅದೇ 1 ಗ್ರಾಮ್ಗೆ 15,390 ರೂಪಾಯಿ ಅಂದ್ರೆ 1,275 ರೂಪಾಯಿ ಜಾಸ್ತಿ ಪೇ ಮಾಡಬೇಕು. ಇನ್ನು ಚಿನ್ನದ ದರ ಏರಿಕೆ ಆಭರಣ ಪ್ರಿಯರಿಗೊಂದು ದೊಡ್ಡ ಶಾಕ್ ಕೊಟ್ಟಿದೆ. ಮದುವೆಗೆ ಚಿನ್ನ ಖರೀದಿಗೆ ಅಂತ ಬಂದ ಜನ ಏಕಾಏಕಿ ಶಾಕ್ ನೋಡಿ. ಯಾಕಂದ್ರೆ 1,000 ರೂಪಾಯಿ ಮೇಲ್ಪಟ್ಟು ಪ್ರತಿ ಗ್ರಾಮ್ಗೆ ಚಿನ್ನ ಏರಿಕೆಯಾಗಿದೆ. ಮನೆಯಿಂದ ಬರುವಾಗ ಚಿನ್ನದ ದರ ಏರಿಕೆ ನಮಗೂ ಗೊತ್ತೇ ಇರಲಿಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಮಾಡಿದ್ರೆ ಸಮಸ್ಯೆ ಆಗತ್ತೆ. ಕೇಂದ್ರ ಸರ್ಕಾರ ಈ ಬಗ್ಗೆ ಕ್ರಮ ವಹಿಸಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ಬೆಳಿಗ್ಗೆ ಬರ್ಗುಡ್ದು ನಿನ್ನೆ ರೇಟ್ ಬೇರೆ, ಇವತ್ತು ರೇಟ್ ಬೇರೆ ಆಯ್ತು. ಈಗ ನಿನ್ನೆ ಇವತ್ತಿಂದಕ್ಕೆ 12 ರಿಂದ 15,000 ರೂಪಾಯಿ ಏಕ್ದಮ್ ಸಡನ್ ಆಗಿ ಜಂಪ್ ಆಗ್ಯದ. ಇವತ್ತು ಓಪನ್ ಆದ ಕೂಡಲೇ ಈಗ ನಮಗೆ ಗ್ರಾಹಕರು ಬರ್ತಾರೆ, ಕೇಳ್ತಾರೆ ರೇಟ್ ಏನಂತ, ತಿರುಗಿ ಹೋಗ್ತಾರೆ, ಇನ್ನು ಹೆಚ್ಚಾಗ್ತದೋ ಕಮ್ಮಿ ಆಗ್ತದೋ ಈ ಒಂದು ಪ್ರಶ್ನೆ ಮಾಡ್ತಾರೆ ನಮಗೆ. ಖರೆ ಇದು ರೇಟು ಇನ್ನೂ ಹೆಚ್ಚಾಗೋದು ಅಥವಾ ಕಮ್ಮಿ ಅಂತಿ ಆಗೋದು ಹೆಂಗೆ ಹೇಳೋದು ಕಷ್ಟ ಆಗ್ತದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಯಾವಾಗ ಯಾವ ಥರದ್ದು ಒಂದು ಕಾಯ್ದೆ ತರ್ತದೆ ನಮಗೆ ಗುರುತಾಗೋದಿಲ್ಲ. ಬಟ್ ಈಗ ಎಲ್ಲ ಕೂಡಿ ಈಗ ಸದ್ಯ ನಮ್ಮ ಎಲ್ಲ ಭರ್ತಿ ಮದ್ವೆ ಸೀಸನ್ ರೀ. ಈ ಮದುವೆ ಸೀಸನ್ ಇರೋದ್ರಿಂದ ಎಲ್ಲ ಈ ಪಾಪ ಕಡು ಬಡವರು ಏನೋ 4 ದುಡ್ಡು ಗೋಳೆ ಮಾಡಿಕೊಂಡು ತೊಗೊಂಡು ಸ್ವಲ್ಪ 2 ತಾಳಿ 4 ಗುಂಡು ಕರೆ ಸೀಮಿತ ಆಗುವಂಥ ಒಂದು ಅನುಕೂಲ ಮಾಡ್ತಿರ್ತಾರೆ. ಈಗ ಅದು ಸುದ್ದ ಈಗ 2 ತಾಳಿ 4 ಗುಂಡು 1 ಲಕ್ಷ ರೂಪಾಯಿ. ಹೀಗಾಗಿ ಸ್ವಲ್ಪ ಗ್ರಾಹಕರಿಗೆ ಇದು ವರ್ಕೌಟ್ ಆಗೋದು ಕಷ್ಟ ಆಗ್ತದೆ. ಅಂದರೂ ಏನದ ಏನೋ ಪೋದಾರ ಅಂಗಡಿ ಒಳಗೆ ಬಂಗಾರ ತೊಗೊಳ್ಳೋ ಒಂದು ಅವ್ರದ್ದೊಂದು ಇರ್ತದೆ ನೋಡ, ನಮ್ಮ ಅಂಗಡಿಗೆ ಕಸ್ಟಮರ್ಗಳು ಬರ್ತಾರೆ ಹೋಗ್ತಾರೆ. ಇವತ್ತಿಂದ್ರ ಮುಂದೆ ಏನನ್ನೋದು ನಮಗೆ ಗುರುತಾಗೋದಿಲ್ಲ. ಇನ್ನು ತಿಳಿತದೆ ಈಗ ಸರ್ಕಾರದ ಇದು ಈ ನೀತಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ತದೆ. ಗ್ರಾಹಕರಿಗೆ ಅನುಕೂಲ ಆಗಬೇಕು. ಗ್ರಾಹಕರಿಗೆ ಸರ್ಕಾರದ ಏನು 15% ಏನದರಲ್ಲ, ಇದನ್ನು ಸ್ವಲ್ಪ ಪರ್ಸೆಂಟ್ ಇನ್ನೂ ಕಮ್ಮಿ ಭಾಳ ಮಾಡ್ಬೇಕು ರೀ. ಒಂದು 50% ರೇ ಕಮ್ಮಿ ಮಾಡಿ ಗ್ರಾಹಕರಿಗೆ ಅನುಕೂಲ ಆಗುವಂಗೆ ಮಾಡಿದ್ರೆ ದರ ಸ್ಟೇಬಲ್ ಇರ್ತದೆ. ಈಗ 1,52 1,54 ಇತ್ತು. 1,52,000 1,54,000 ಇತ್ತು. ಈಗ ಇದ್ದದ್ರಾಗ ಎಲ್ಲ ಗ್ರಾಹಕರು ಒಯ್ದರು. ಈಗ 15-20 ಸಾವಿರ ಹೆಚ್ಚಾಗೋಣ ಅವ್ರಿಗೂ ಕಿರಿಕಿರಿ ಆಗ್ತದೆ. ಖರೆ ಗ್ರಾಹಕರ ಬರಲಿಲ್ಲ ಅನ್ನೋಣ. ಇಲ್ಲಿ ಸಿಬ್ಬಂದಿಗೇನು ನಮ್ಮ ಸೌಕರ್ಯ ಏನು ಇದಿಲ್ಲ ನಮಗೇನು ಯಾಕಂದ್ರೆ ಅವ್ರು ಇಷ್ಟು ವರ್ಷ ಎಲ್ಲನೂ
ಉದ್ಯೋಗ ನಡೆಸಿದವ್ರು ಇದ್ದಾರೆ, ಸಿಬ್ಬಂದಿಗೆ ಏನು ಸಮಸ್ಯೆ ಆಗೋದಿಲ್ಲ. ಖರೇ ಈಗ ಗ್ರಾಹಕರು ತೊಗೊಳ್ಳಿಲ್ಲ ಅಂದ್ರೆ ಏನಾದರೂ ಸ್ವಲ್ಪ ಬಿಸ್ನೆಸ್ಸಿಗೆ ಒಂದು ತೂರು ಸ್ವಲ್ಪ ಹಿನ್ನಡೆ ಆಗ್ಬೋದು. ಖರೆ ಏನು ನಮ್ಮ ಅಂಗಡಿಗೆ 100% ಹಿನ್ನಡೆ ಆಗ್ತದೆ ಅನ್ನೋದು ಇದು ಇಲ್ಲ. ಖರೆ ಏನು ಗ್ರಾಹಕರಿಗೆ ಮಾತ್ರ ಹೊರೆ ಆಗೋದು ನಕ್ಕಿ. ಇನ್ನು ನವಂಬರ್ ಡಿಸೆಂಬರ್ ಒಳಗೆ ಮದುವೆ ಇದೆ ನಮ್ಮ ಮಗಳದ್ದು. ಆದ ಕಾರಣ ಹಂಗಾಗಿ ಏನು ರೇಟ್ ನೋಡ್ಲಿಕ್ಕೆ ಅಂತೇಳಿ ಬಂದಿದ್ದು. ನಿನ್ನೆ ರೇಟಿಗೆ ಇವತ್ತಿನ ರೇಟಿಗೆ ಸುಮಾರು 15,000 ರೂಪಾಯಿ ಫರಕಾಗಿದೆ. ಅದಷ್ಟು ಮಟ್ಟಿಗೆ ಕಡಿಮೆ ಮಾಡಿದ್ರೆ ಒಂದು ಅನುಕೂಲ ಆಗ್ಬೋದು ಅಂತ ವಿಚಾರ ಇದೆ. ಆದರೆ ಸರ್ಕಾರದ ನೀತಿ ಯಾವ ರೀತಿ ಐತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ದಯವಿಟ್ಟು ಕೇಂದ್ರ ಸರ್ಕಾರ ಇದನ್ನು ಮದುವೆ ಮುಂಜಿ ಮಾಡುವಂಥ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ಳಿ. ನಾವು ಬೆಳಿಗ್ಗೆ ಬರ್ಗುಡ್ದು ನಿನ್ನೆ ರೇಟ್ ಬೇರೆ ಇವತ್ತು ರೇಟ್ ಬೇರೆ ಆಯ್ತು. ಈಗ ನಿನ್ನೆ ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.